ಅಕ್ಕ ದಿಂಬೆ ಇಲ್ವಲ್ಲ ಅಕ್ಕ, ಹೆಂಗಕ್ಕ ಮಲ್ಕೊಳ್ಳೋದಿಲ್ಲಿ? ಚಿಪ್ಪಲ್ ಗಂಜಿ ಕುಡಿಯೋರ್ಗೆ ಕರೆದು ತಟ್ಟೆ ಕೊಟ್ರೆ ಬೆಳ್ಳಿ ತಟ್ಟೆ ಎಲ್ಲಿ ಅಂತ ಕೇಳಿದಂತೆ, ಹಂಗಾಯ್ತು ನಿನ್ ಕತೆ. ನೋಡೆ ಸರು, ಸುಮ್ಮನೆ ರೂಮ್ ಸಿಕ್ಕಿದೆ, ಬಾರೆ ಮಲ್ಕೊಳ್ಳೋಣ. ಎಲ್ಲಾನು ಸಹಿಸ್ಕೋಬೇಕು ಸರು. ನಾನು ಹೇಳ್ದೆ ಅಲ್ವಾ, ನಮಗೂ ಟೈಮ್ ಬರುತ್ತೆ ಅಂತ. ಟೈಮ್ ಬರೋವರೆಗೂ ಕಾಯ್ಬೇಕು. ಅಕ್ಕ ನಮ್ಮನೆ ಬಾತ್ರೂಮ್ ಅಷ್ಟು ಜಾಗ ಇಲ್ಲ, ಇಲ್ಲಿ ಹೇಗಕ್ಕ ನಾವು ಮಲ್ಗೋದು? ಲೇ ಸರು, ನೀನು ಹೇಗೆ ಮಲ್ಕೊಂಡಿದ್ವಿ ಅಂತ ಗೊತ್ತಿಲ್ವೇನೆ ನಿನಗೆ? ನೆಲದ ಮೇಲೆ ಪಂಚೆ ಹಾಕ್ಕೊಂಡು ಹಪ್ಳೆ ಸೆಣ್ಗೆ ಒಣಗಾಕಿರೋ ಸೀರೆನ ಹೊತ್ಕೊಂಡು ಮಲ್ಕೊಂಡಿರ್ಲಿಲ್ವೇನೆ? ಅಟ್ಲೀಸ್ಟ್ ಅದಕ್ಕಿಂತ ಬಿಟ್ರಲ್ವೇನೆ? ಮಲ್ಕೊಳ್ಳೆ ಸುಮ್ಮನೆ. ಅಕ್ಕ ತಬ್ಬಲಿಗೆ ತಬ್ಬಲಿಯ ತವರಿದೆಯ ಕಳುವೆಯೇ ತಬ್ಬಲಿಗೆ ತಬ್ಬಲಿಯ ಸ್ವಲ್ಪ ದಿನ ಆದ್ಮೇಲೆ ಖುಷಿ ಇದೆ ಯಾ ಕಳುವೆ. ಓಹೋ, ಈ ಕಾಸ್ಟ್ಯೂಮ್ಗೆ ಈ ಹಾಡು ಬಹಳ ಸೂಟ್ ಆಗುತ್ತೆ. ಸರಿ, ರೆಸ್ಟ್ ತಗೊಳ್ಳಿ ಅಂದ್ರೆ ನೀವೇ ನನ್ನ ಮಗಳ ರೂಮ್ನೇ ಆಕ್ರಮಿಸ್ಕೊಂಡ್ಬಿಟ್ಟಿದ್ದೀರಾ. ಅಯ್ಯೋ, ಮಂಚ ಇಲ್ಲಲ್ವಾ ಇದ್ದಿದ್ದು, ಇಲ್ಲೇ ಆಕ್ರಮ ಜಗರಿಸ್ತಿದ್ರಿ. ನನ್ನ ಮಗಳಿಗೆ ಬನ್ನಿ ಇಳಿರೆ. ನೋಡಿ, ಇದು ಸರಿ ಇಲ್ಲ. ವಿಷಯ ತುಂಬಾ ಮಿತಿ ಮೀರ್ತಾ ಇದೆ. ಮೀರ್ಬೇಕಲ್ಲಮ್ಮ, ನಮ್ದು ತುಂಬಾ ಓವರ್ ಅಲ್ಲ, ಓವರ್ ಮೇಲೆ 2 ಬಾಲ್. ನಾವು ಬದುಕೋದೆಲ್ಲ ಮಿಡ್ಲ್ ಕ್ಲಾಸು, ತಲೆ ಕೆಟ್ರೆ ಪಕ್ಕ ಮಾಸು. ನಡೀರಿ, ಹೋಗಿ ಹಾಲ್ನಲ್ಲಿ ಮಲ್ಕೊಳ್ಳಿ. ಬಂದ್ಬಿಟ್ರು ನನ್ನ ಮಗಳು ರೂಮ್ನಲ್ಲಿ ಮಲ್ಕೊಳಕ್ಕೆ. ಎದ್ದೇಳಿ ಮೇಲೆ. ಅಮ್ಮ, ನಾನೇ ಅವ್ರಿಗೆ ಮಲ್ಕೊಳಕ್ ಹೇಳಿದ್ದು. ಪಾಪ ಬೆಳಗ್ಗೆಯಿಂದ ಕೆಲಸ ಮಾಡಿದ್ದಾರೆ, ನೆಮ್ಮದಿಯಾಗಿ ಮಲ್ಕೊಂಡ್ಲಿ ಬಿಡಮ್ಮ. ಓಹೋ, ನೀನ್ ಯಾವಾಗ್ಲೂ ಈ ಮನೆ ಯಜಮಾನಿ ಅದೇ? ಪಾಪ ಅಂತೆ ಪಾಪ. ಇಂಥವ್ರಿಗೆಲ್ಲ ಅಯ್ಯೋ ಪಾಪ ಅಂದ್ರೆ 6 ತಿಂಗಳು ಪಾಪ ಸುತ್ಕೊಳತ್ತ ಅಷ್ಟೇ. ನೋಡ, ನೀನೇನಾದ್ರೂ ಬೆಲೆ ಕೊಡ್ಬೇಕು ಅಂತಿದ್ರೆ ಕಣ್ಣೀರು ಒರ್ಸೋರು ಕೊಡು, ಕಣ್ಣೀರು ಬರ್ಸೋರ್ಗಲ್ಲ. ಹೋಗೋಗಿ, ಏಯ್ ಬಂದ್ ಮಲ್ಕೊಳೆ. ಸಾರಿ. ಬಂದ್ ಮಲ್ಕೋಬಾರೆ. ಅರೆ ನಿನ್ಗೆ ಹೇಳ್ತಾರೆ ಬಂದ್ ಮಲ್ಕೋ. ನೀವೆಲ್ಲ ಇಳಿರಿ. ಯಾಕ್ರಮ್ಮ ತ್ರಿಮೂರ್ತಿಗಳ, ನಾನು ಹೇಳ್ತಾರ ನಿಮ್ಗೆ ಯಾರಿಗೂ ಕೇಳಿಸ್ತಾ ಇಲ್ವಾ? ಇಲ್ಲ ನಿಮ್ ಏ ಸ್ಟೈಲ್ನಲ್ಲೇ ಹೇಳ. ಐ ಸೆಡ್ ಔಟ್. ಔಟ್. ಹಲೋ, ಇಲ್ಲಿ ನಡೀತಿರೋ ವಿಷಯ ಇಲ್ಲಿದ್ರೇನೆ ಒಳ್ಳೇದು. ಒಂದು ವೇಳೆ ನೀವೇನಾದರೂ ಹೊರಗಡೆ ಹೇಳಿದ್ರೆ ನಂದೇನೂ ಪ್ರಾಬ್ಲಮ್ ಇಲ್ಲಪ್ಪ. ಹೋಗೋದು ಏಜೆ ಮರ್ಯಾದೆ. ಒಂದು ವೇಳೆ ಹೋಯಿತು ಅಂತ ಇಟ್ಕೊಳ್ಳಿ, ಟಾರ್ಚರು ಡಬ್ಬಲ್ ಆಗತ್ತೆ. ಆಗ ನಾನೇನು ಮಾಡೋಕ್ಕಾಗಲ್ಲ. ನೀವಿನ್ನು ಹೊಡ್ಬೋದು. ಹ್ಯಾವ್ ಎ ನೈಸ್ ಡ್ರೀಮ್ ಅಲ್ವೇನೆ? ನೈಸ್ ಡ್ರೀಮ್. ಗೋ. ಏ, ನೀನೇನು ನೋಡ್ತಾ ನಿಂತಿದ್ಯಾ? ಹೋಗಿ ಮಲ್ಕೋ. ಬಂದ್ಬಿಟ್ಲು ಹೌದಾ ಪಾಪ ಅಂತ ಹೇಳ. ಲೀಲಾ, ಲೀಲಾ,
ನಾಳೆ ಗೌರಿ ಹಬ್ಬ. ಮನೆಯಲ್ಲಿ ಅಮ್ಮ, ಸರು, ಲಕ್ಷ್ಮಿ, ದುರ್ಗಾ ಯಾರೂ ಇಲ್ಲ. ಯೂಶಲಿ ಹಬ್ಬ ಅಂದರೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಈ ಸತಿ ಯಾರೂ ಇಲ್ಲದೆ ಹಬ್ಬ ಮಾಡಬೇಕು. ಅಜ್ಜಿ ದೇವ್ರ ದರ್ಶನಕ್ಕೆ ಹೋಗಿದ್ದಾರೆ. ಇನ್ನು ದುರ್ಗಾ ಸರು, ಲಕ್ಷ್ಮಿ ನಮ್ಮ ಮನೇಲಿ ಹಬ್ಬ ಆಚರಿಸ್ತಾರೆ. ನೀವೇನು ಯೋಚನೆ ಮಾಡಿಬಿಡಿ ಅಜ್ಜಿ. ವಿಷಯ ಅದಲ್ಲ, ಮನೇಲಿ ನಾವಿಬ್ಬರೇ ಇರೋದ್ರಿಂದ ಈ ಸಲ ಗೌರಿ ಹಬ್ಬನ ಅಮ್ಮನ ಜಾಗದಲ್ಲಿ ನೀನು ನಿಂತು ಮಾಡಬೇಕು. ಅದನ್ನು ಹೇಳೋಣ ಅಂತಾನೆ ಕರೆದಿದ್ದು. ನನಗೆ ಹೇಳಿದ್ರಲ್ಲ, ನಾನು ತುಂಬ ಚೆನ್ನಾಗಿ ಮಾಡ್ತೀನಿ, ನೀವು ನೋಡ್ತಾ ಇರಿ. ಏಜೆ ಪ್ರತಿ ಸಲ ನನಗೆ ಕೆಲಸ ಹೇಳಿದಾಗ ಏನು ಎಡ್ವಟ್ ಮಾಡ್ಬಿಡ, ಏನು ಮಿಸ್ಟೇಕ್ ಮಾಡ್ಬಿಡ ಅಂತ ಹೇಳ್ತಾ ಇದ್ರಿ. ಈ ಸತಿ ಏನು ಹೇಳಲೇ ಇಲ್ಲ. ಅಕ್ಕ ಫುಲ್ ಶೀತ ಆಗ್ಬಿಡಿದೆ ಅಕ್ಕ. 5 ನಿಮಿಷಕ್ಕೆ ಅರ್ಧ ಡಜನ್ ಅದೇ ಆಗೋಯ್ತಕ್ಕ. ಕೂದಲು ಕೆರೆಟನ್ ಮಾಡಿಸಿ, ರೂಟ್ ಟಚ್ ಅಪ್ ಮಾಡಿಸುತ್ತೆ, ಎಲ್ಲ ನಾಶ ಆಗೋಯ್ತಕ್ಕ. ಅಕ್ಕ ನಂಗೂ ಅಷ್ಟೇ, ಈ ಧೂಳೆಲ್ಲ ಮೈಗಂಟಿ ಫುಲ್ ಇನ್ಫೆಕ್ಷನ್ನು. ಕಟ್ತಾ ಅಂದ್ರೆ ಕಟ್ಟ. ನೀವಿರೋದಕ್ಕೆ ಸ್ಮೂತಾಗಿ ಕೆರ್ಕೊಂತ ಇದ್ದೀನಿ. ಇಲ್ಲ ಅಂದಿದ್ರೆ ಪರ ಅಂತ ನಾಯಿ ತರ ಕೆರ್ಕೊಂತಿದ್ದೆ. ಅಕ್ಕ ಇಲ್ಲಿರೋದು ಬೇಡ, ಬನ್ನಿ ಅಕ್ಕ ಹೋಗೋಣ ಪ್ಲೀಸ್. ಹೋಗೋಣ ಅಂದ ತಕ್ಷಣ ಹೋಗೋದಕ್ಕೆ ನಾವು ಬಂದಿರೋ ಟ್ರಿಪ್ಗಲ್ಲ ಲಕ್ಷ್ಮಿ. ಅಷ್ಟಲ್ಲದೆ ಏಜೆ ಕೂಡ ಲೀಲಾ ಯಾಕೆ ಫೋನ್ ಮಾಡ್ತಿದ್ದಾಳೆ? ನಮ್ಗೆ ಕೂರ್ಸೋದಕ್ಕೆ ಕಾಲ್ ಮಾಡ್ತಿದ್ದಾಳಕ್ಕ ಅವಳು. ರಿಸೀವ್ ಮಾಡಿ ಅಕ್ಕ ಅವಳಿಗೆ. ಹಲೋ, ಹೌ ವಾಸ್ ದ ಡೇ? ಈಜೆ ಪಕ್ಕದಲ್ಲೇ ಇದ್ದಾರೆ, ಅವ್ರು ಕೇಳಕ್ಕೆ ಹೇಳಿದ್ರು, ಅದಕ್ಕೆ ಕೇಳ್ತಾ ಇದ್ದೀನಿ ದುರ್ಗಾ ಅವರೇ. ಹಲೋ ಏಜೆ, ಟುಡೇ ವಾಸ್ ವಂಡರ್ಫುಲ್. ನಾವೆಲ್ಲರೂ ತುಂಬಾ ಖುಷಿಯಾಗಿದ್ದೀವಿ. ಇಂಥ ಎನ್ವೈರ್ಮೆಂಟ್ ಅಲ್ಲಿ ಇರೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಹೌದು ಏಜೆ, ಇದು ಸ್ವರ್ಗನೋ ಅಥವಾ ಅದಕ್ಕೆ ಕಾಂಪಿಟೇಷನ್ ಕೊಡೋ ಅಂತ ಇನ್ನೊಂದು ಜಾಗನೋ ಅಂತ ಅನ್ಸ್ಬಿಟ್ಟಿದೆ. ಬ್ಯೂಟಿಫುಲ್ ಆಗಿದೆ ಏಜೆ. ಎಕ್ಸಾಕ್ಟ್ಲಿ ಏಜೆ, ನನಗಂತೂ ನಾನು ಯಾಕೆ ಈ ಮನೆಯಲ್ಲಿ ಹುಟ್ಟಲಿಲ್ಲ ಅಂತ ಅನ್ನಿಸ್ತಿದೆ. ನನ್ನ ತವ್ರ ಮನೆ ಬಿಟ್ರೆ ನೆಕ್ಸ್ಟು ಇದೆ ಇದೆ ತುಂಬಾ ಮನ್ಸಿಗೆ ಹತ್ರ ಆಗಿದೆ. ಎಲ್ಲರೂ ನಮ್ಮನ್ನ ಮನೆಯವ್ರ ಥರನೇ ನೋಡ್ಕೊತಿದ್ದಾರೆ. ಹಾ ಯಜೆ, ಒಂದ್ ಕಡೆನೂ ಎತ್ತಿಡಕ್ ಬಿಡ್ತಿಲ್ಲ, ಆದ್ರೂ ಎಲ್ಲ ಕೆಲಸನೂ ನಾವೇ ಮಾಡ್ತಾ ಇದೀವಿ. ಎಷ್ಟೇ ಆದ್ರೂ ನಿಮ್ ಸೊಸೆ ಅಲ್ವಾ. ಒಟ್ನಲ್ಲಿ ನಾವೆಲ್ಲರೂ ಇಲ್ಲಿ ಖುಷಿಯಾಗಿ ನೆಮ್ಮದಿಯಿಂದ ಸಂತೋಷವಾಗಿದ್ದೀವಿ ಅಂತ ಹೇಳ್ಬೋದು ಯಜೆ. ಎಲ್ಲ ಓಕೆ, ನೀವು ಹೇಳಿದ ಮಾತಲ್ಲಿ ಸುಳ್ಳಿದೆ ಅಂತ ಏಜೆ ಅನ್ಕೋತಾ ಇದ್ದಾರೆ. ನಂಗೆ ಗೊತ್ತು ನೀವು ಪಕ್ಕಾ ಸುಳ್ಳು ಹೇಳ್ತಿದ್ದೀರಾ ಅಂತ. ನಿಮಗೆ ಹೇಗೆ ಗೊತ್ತು ಲೀಲಾ ಅವರೇ? ಯಾಕಂದ್ರೆ ನಾನು ಸುಳ್ಳು ಹೇಳ್ತಿದ್ದೀನಲ್ಲ, ಅದಕ್ಕೆ. ಸುಳ್ಳ? ಏನು? ಅದೇ ಏಜೆ
ಪಕ್ಕದಲ್ಲಿದ್ದಾರೆ ಅಂತ ಹೇಳಿದ್ದು. ನಿನ್ಗೆ ಮಾನ ಮರ್ಯಾದೆ ಇಲ್ವಾ? ಮಾಡೋದ್ ಬೇರೆ ಕೆಲಸ ಇಲ್ಲ ಅಂದ್ರೆ ಹೋಗಿ ಮಾಡೋರು ಅದ್ಬಿಟ್ಟು ನಮ್ಮ ಹತ್ರನೇ ಆಟ ಆಡೋ ಬರ್ತೀಯ. ಅರೆ ಏನಿದ ಮೊಬೈಲಲ್ಲಿ ಇಟ್ಕೊಂಡು ಕೂತಿದ್ದೀರಾ? ಮಿಡ್ಲ್ ಕ್ಲಾಸ್ ಮನೆಯಲ್ಲಿ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡ್ರೆ ಕೆಲಸಗಳಾಗಲ್ಲಮ್ಮ. ಅಟ್ಟದ ಮೇಲೆ ಪಾತ್ರೆಗಳಿದೆ, ಅದನ್ನೆಲ್ಲ ಇಳಿಸಿ ಚೆನ್ನಾಗಿ ತೊಳೆದಿಡಿ. ಅಂದ್ರೆ ವರ್ಸಿಡಿ ಅಂತ. ಬೆಳಗಿನ ಜಾವ 4 ಗಂಟೆಗೆ ಎದ್ದೇಳಬೇಕು. ಎದ್ದು ಗೌರಿ ಪೂಜೆಗೆ ಎಲ್ಲ ವ್ಯವಸ್ಥೆಗಳನ್ನ ನೀವೇ ಮಾಡಬೇಕು. ದಯವಿಟ್ಟು ನೀವೇ ಮಾಡಿ ಅಂತ ನಾನು ಕೇಳ್ಕೊಳಕ್ ಬಂದಿಲ್ಲ, ಆರ್ಡ್ರು ಮಾಡಕ್ ಬಂದಿದ್ದೀನಿ. ಮಾಡ್ಲೇಬೇಕಂತ. ತ್ರೀ ಮಂಕೀಸ್ ಅನ್ನೋ ಬುಕ್ ಓದ್ತಾ ಇರ್ತೀನಿ, ನೀವು ಕೆಲಸ ಮಾಡಿ ಅಂದೆ. ಯಾವ ಕೆಲಸ ಮಾಡಿದ್ರು 5 ನಿಮಿಷಕ್ಕೆ ಸುಸ್ತಾಗ್ಬಿಡುತ್ತೆ. ಆದ್ರೆ ದೇವ್ರ ಕೆಲಸ ಮಾಡಿದ್ರೆ ಸುಸ್ತೇ ಆಗಲ್ಲ. ಹೇಗ್ ಸಾಧ್ಯನೋ? ಗೌರಮ್ಮ, ನೀವೆಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ ಗೊತ್ತಾ? ಈಗಲೇ ಫೋನಲ್ಲಿ ಫೋಟೋ ತೆಗಿಬೇಕನ್ಸ್ತಾ ಇದೆ. ಆದ್ರೆ ನಾನು ತೆಗಿಯಲ್ಲಪ್ಪ, ನನಗೆ ದೃಷ್ಟಿ ಆಗ್ಬಿಡುತ್ತೆ. ನಾನು ಯೋಜನೆ ಕರ್ಕೊಂಡು ಬರ್ತೀನಿ, ಅವರೇ ಹೇಳಿ ಅಲಂಕಾರ ಹೇಗಿದೆ ಅಂತ. ಲೀಲಾ, ಏಜೆ ಬಂದು ಅನ್ಸುತ್ತೆ, ನಾನು ಕರ್ಕೊಂಡು ಬರ್ತೀನಿ. ಲೀಲಾ, ಏಜೆ ನೀವು ಹೇಳ್ದಾಗೆ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ರೆಡಿ ಮಾಡಿದ್ದೀನಿ. ಹೇಗೆ ಕಾಣಿಸ್ತಿದೆ ಅಂತ ನೀವು ಹೇಳಬೇಕು. ಕಣ್ಣು ಮುಚ್ಕೊಳ್ಳಿ. ಹೇಳೋದಕ್ಕೆ ನೋಡ್ಬೇಕಲ್ಲ, ಕಣ್ಣು ಮುಚ್ಕೊಳ್ಳಿ ಅಂತಿದ್ಯಾ? ಕಣ್ಣು ಮುಚ್ಕೊಳ್ಳಿ. ಬನ್ನಿ. ನೋಡಿ, ಅಲ್ಲ ಕಣೆ ಕೌಸಲ್ಯ, ಏನು ವಿಚಿತ್ರ. ನಮ್ಮ ಮಗಳಿಗೆ ಮದುವೆ ಆಗಿ ಇದು ಮೊದಲನೇ ಗೌರಿ ಹಬ್ಬ ನಮ್ಮ ಮನೇಲಿ. ಶಾಸ್ತ್ರದ ಪ್ರಕಾರ ಮಗಳು ಅಳಿಯ ನಮ್ಮ ಮನೆಗೆ ಬರಬೇಕು ಪೂಜೆಗೆ. ಅವ್ರ ಮನೆಯವ್ರನ್ನ ನಮ್ಮ ಮನೆಗೆ ಕಳಿಸ್ಬಿಟ್ಟು ಅವ್ರ ಪೂಜೆಗೆ ಬಂದೇ ಇಲ್ಲ ನೋಡು. ಬೀಗರು ತೀರ್ಥಯಾತ್ರೆಗೆ ಹೋಗಿದ್ದಾರೆ. ಅವ್ರ ಮನೇಲಿರೋ ಸೊಸೆಂದ್ರು ನಮ್ಮ ಮನೆಯಲ್ಲಿ ಬಂದಿದ್ದಾರೆ. ಅಲ್ಲಿ ಏಜೆ ಲೀಲಾ ಮಾತ್ರ ಇರೋದು. ಅವರು ಬಂದ್ಬಿಟ್ರೆ ಅಲ್ಲಿ ಪೂಜೆ ಮಾಡೋರು ಯಾರು? ನೀನು ಹೇಳೋದು ಸರಿನೇ, ಆದ್ರೆ ಹಬ್ಬಕ್ಕೆ ಮಗಳು ಅಳಿಯ ನಮ್ಮ ಮನೆಗೆ ಬಂದ್ರೆ ಚೆನ್ನಾಗಿರೋದು. ಏನಂತೀಯ? ನೋಡಿ, ನಮ್ಮ ಅಳಿಯಂದ್ರು ವಸಂತಮ್ಮನ ಅಳಿಯನ್ ಥರ ಆಗಿದ್ರೆ ಬಂದು ನನ್ನ ಮಗಳನ್ನ ಬಿಟ್ಟು ಹೋಗಪ್ಪ ಅಂತ ಹೇಳ್ಬೋದಿತ್ತು. ಆದರೆ ನಮ್ಮ ಅಳಿಯಂದ್ರು ಅವ್ರ ಲೆವೆಲ್ಲೇ ಬೇರೆ. ಅವ್ರಿಗೇನೋ ಕೆಲಸ ಕಾರ್ಯಗಳು ಇರುತ್ತೆ. ಬಂದು ಮಗಳನ್ನ ಬಿಟ್ಟು ಹೋಗಪ್ಪ ಅಂತ ಹೇಳೋಕ್ಕಾಗತ್ತೆಯೇ? ಅದು ಅಲ್ಲದೆ ಮೊನ್ನೆ ತಾನೇ ಮನೆಗೆ ಬಂದು ಹೋಗಿದ್ದಾರೆ. ಮತ್ತೆ ಕರೆಯೋದು ಸರಿ ಇಲ್ಲ ಅನ್ಸುತ್ತೆ. ಅದಕ್ಕೆ ಅವ್ರ ಸೊಸೆಯರನ್ನು ಕಳಿಸಿದ್ದಾರೆ ಅಂತ ಕಾಣುತ್ತೆ. ಹಬ್ಬಕ್ಕೆ ನಾನು ಸ್ವೀಟ್ಸ್ ಮಾಡಿರ್ತೀಯಲ್ಲ, ಒಂದು ಬಾಕ್ಸಲ್ಲಿ ಹಾಕ್ಕೊಡೆ, ಮನೆಗೆ ಕೊಟ್ಟು ಬರ್ತೀನಿ. ಆಯ್ತು, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಅದು ಸರಿ, ಮನೆಗೆ ಬಂದಿರೋ ಗೆಸ್ಟ್ಗಳನ್ನ ಚೆನ್ನಾಗಿ ನೋಡ್ಕೋತಾ ಇದೀಯ ತಾನೇ? ಅದ್ರ ಬಗ್ಗೆ ಕೆಮ್ಮಂಗಿಲ್ಲ. ಒಬ್ರೊಬ್ರಿಗೂ ಒಂದು ಜಗತ್ತನ್ನ ತೋರಿಸ್ತಾ ಇದ್ದೀನಿ.
ಅಂದರೆ ಈ ವರ್ಲ್ಡ್ ಟೂರ್ನಲ್ಲಿ ಜಗತ್ತಿನ ಅದ್ಭುತಗಳನ್ನೆಲ್ಲ ತೋರಿಸಿ ಅವರನ್ನು ಬಹಳ ಖುಷಿ ಪಡಿಸ್ತಾ ಇದ್ದೀನಿ ರೀ. ಬೇಸಿಗೆ ರಜೆ ಬಂದರೆ ಸಮ್ಮರ್ ಕ್ಯಾಂಪ್ ನಿಮ್ಮಲ್ಲೇ ಅಂತ ಹೇಳ್ತಿದ್ದಾರೆ ಪಾಪ. ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ. ವೆರಿ ಗುಡ್ ವೆರಿ ಗುಡ್. ಎ ಜೆ ಅವ್ರ ಸೊಸೆ ಅಂದ್ರು ಅಂದಮೇಲೆ ಎ ಜೆ ಅವ್ರಿಗೆ ಸಿಗುವಷ್ಟೇ ಗೌರವ ಅವ್ರಿಗೂ ಸಿಗಬೇಕು. ಸಿಗುತ್ತೆ ಸಿಗುತ್ತೆ. ಅವ್ರು 7 ಜನ್ಮಕ್ಕೂ ಮರಿಬಾರ್ದು. ಆ ಥರ ನೋಡ್ಕೊತಾ ಇದ್ದೀನಿ ನೋಡಿ ಅವ್ರನ್ನ. ಅಮ್ಮ ಬೇಕು, ಅಮ್ಮ ಬೇಕು. ಪಾಪ ಮಗು ಅಳ್ತಿದೆ, ತಪ್ಪಿಸ್ಕೊಂಡಿರ್ಬೇಕೇನೋ. ಕೇಳಲ್ಲ. ಇಲ್ಲ ಇಲ್ಲ ಬೇಡ ಬೇಡ, ಮಕ್ಳು ಮಕ ನೋಡಿದ್ರೆ ಸಾಕು ಧರ್ಮದ ಇಟ್ಕೊಡ್ತಾ ಇದ್ದಾರೆ. ಈಗಿನ ಮಗು ವಿಷಯ ಬೇರೆ. ತಗೊಳಕೊಳ್ಳೋದೇ ಬೇಡ, ರಿಸ್ಕ್ ತಗೊಳ್ಳೋದೇ ಬೇಡ. ಹಿಂಗಾದ್ರೂ ಹಳ್ಳಿ ನನಗೆ. ಅಯ್ಯೋ ಪಾಪು, ನೀನ್ ಇಲ್ಲಿದ್ಯಮ್ಮ? ನೀನ್ ಎಲ್ಲೆಲ್ಲ ಹುಡ್ಕೊಂಡು ಬಂದೆ ಗೊತ್ತಾ? ಸರಿ, ಈಗ ನಾನು ಬಂದಿನಲ್ಲ, ಎಲ್ಲ ಸರಿ ಹೋಗುತ್ತೆ, ಅಳ್ಬಾರ್ದು. ಅಲ್ಲೇ ಸರ್, ಮಗು ಪಕ್ಕದಲ್ಲಿ ಅಳ್ತಾ ಇದೆ, ಏನಾಯ್ತಂತ ವಿಚಾರಿಸ್ಕೊಳ್ಬಾರ್ದಾ? ಅಯ್ಯೋ ಸುಮ್ನಿರಮ್ಮ, ನಂದೇ ನನಗಾಗಿದೆ. ಅಯ್ಯ ನೀನ ಒಂದ್ ಗಂಡ್ಸಾಗಿ ಈ ರೀತಿ ಮಾತಾಡೋಕ್ ನಾಚಿಕೆ ಆಗಲ್ವ ನಿನಗೆ? ನಿನ್ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ. ನಿನಗ್ ಬರ ನಿನ್ನ ನಾನೇನಕ್ಕವ ನಿನ್ ಮಗು ನೋಡ್ಕೋಬೇಕು? ನೋಡ್ಕೋಬೇಕು ಕಣೋ, ಮಗು ಅಲ್ವಾ ಪಾಪ, ಅವಳಿಗೇನ್ ಗೊತ್ತಾಗತ್ತೆ? ಬಿಡಮ್ಮ, ನಿನ್ ಮಗು ನೀನ್ ನೋಡ್ಕೋಬೇಕು, ನಾನ್ ನೋಡ್ಕೊಂಡಿಲ್ಲ ಅಂತ ಹಿಂಗ್ ಹೊಡಿತಾ ಇದೆಯಲ್ಲ. ಹಲೋ, ಉಪ್ಪು ತಿಂದವರು ನೀರ್ ಕುಡಿಲೇಬೇಕು. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ಲೇಬೇಕು. ಇದನ್ನ ನಾನಲ್ಲ ಹೇಳಿದ್ದು, ನಮ್ ಬಾಸ್ ಹೇಳಿರೋದು, ಗೊತ್ತಾಯ್ತಾ? ಬಾ ಮಗಳೇ, ನಿನ್ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ. ಅಲ್ಲ, ಸ್ವಲ್ಪ ರೆಸ್ಟ್ ತಗೋಬಹುದಿತ್ತು. ಪಾಪ ನಿನ್ನೆಯಿಂದ ಕೆಲಸ ಮಾಡ್ತಾನೆ ಇದ್ದೀರಾ, ನಂಗೆ ನೋಡ್ ಪಾಪ ಅನ್ನಿಸ್ತಿದೆ. ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ. ನನಗೂ ಅದೇ ಅನಿಸ್ತಿದೆ. ಸರಿ, ನಾನು ಹೋಗಿ ರಿಲ್ಯಾಕ್ಸ್ ಮಾಡ್ತೀನಿ. ಅಕ್ಕ ಕೆಲಸ ಮಾಡು. ಅಮ್ಮ ಮಕ್ಕಳು ಎಲ್ಲ ಒಂದೇ ತರ. ಅವರು ಮಗುನ್ ಚೂಟದಂತೆ, ಇವಳು ಬಂದು ತೊಟ್ಲು ತಗೋದಂತೆ. ಮಾಡಿ ಕೆಲ್ಸನ. ಪರವಾಗಿಲ್ಲ, ದೇವ್ರ ಕೆಲಸ ಅಲ್ವಾ, ಆಯ್ತು ಅಲ್ವಾ ದುರ್ಗಾ ಅಕ್ಕ? ಕೊಡೋ ಲುಕ್ಕಲ್ಲೇ ಗೊತ್ತಾಗ್ತಿದೆ ಹ್ಞೂ ಅಂತ. ಮಾಡೋಣ ಮಾಡೋಣ ಅಲ್ವಾ ಸರ್? ಹಾಂ, ಸರಿ, 1 ನಿಮಿಷ ಬಂದೆ. ಪ್ರತಿ ವರ್ಷ ಅಮ್ಮ ಅಲಂಕಾರ ಮಾಡ್ತಾಯಿದ್ರು. ಈ ವರ್ಷ ದೇವಿನ ನೋಡಿದ್ರೆ ಅಮ್ಮ ಇಲ್ಲ ಅಂತ ಅನ್ನಿಸ್ತಾನೆ ಇಲ್ಲ. ತುಂಬ ಚೆನ್ನಾಗಿ ಮಾಡಿದ್ಯಲ್ಲ. ಥ್ಯಾಂಕ್ ಯು ಅಜಯ್, ಥ್ಯಾಂಕ್ ಯು ಸೋ ಮಚ್. ಅಮ್ಮ ಇದನ್ನು ನೋಡಿದರೆ ತುಂಬ ಖುಷಿ ಪಟ್ಟಿದ್ರು. ನಮ್ಮನೆಲ್ಲೂ ಹೀಗೆ ಅಲಂಕಾರ ಮಾಡೋದು, ಸಣ್ಣ ಪುಟ್ಟ ಸಂಪ್ರದಾಯ ವೇರಿ ಆಗುತ್ತೆ ಅಷ್ಟೇ. ಅದು ಆಗಬಾರ್ದು ಅಂತ ನನ್ನ ಅಜ್ಜಿಗೆ ಫೋನ್ ಮಾಡಿ ತಲೆ ತಿಂದು ಮಾಡಿದ್ದೀನಿ.
ಏನಾದರೂ ಎಡವಟ್ಟಾಗಿದ್ರೆ ಹೇಳಿ, ನಾನು ನೆಕ್ಸ್ಟ್ ಟೈಮ್ ಕರೆಕ್ಟ್ ಮಾಡ್ಕೊತೀನಿ. ಬೇರೆ ವಿಚಾರದಲ್ಲಿ ಗೊತ್ತಿಲ್ಲ, ಆದರೆ ದೇವರು ಭಕ್ತಿ ಅಂತ ಬಂದರೆ ನೀನು ಎಡ್ವರ್ಟ್ ಮಾಡಲ್ಲ ಅನ್ನೋ ನಂಬಿಕೆ ನನಗಿತ್ತು. ಅದಕ್ಕೆ ಏನು ಹೇಳಿ. ಪೂಜೆ ಶುರು ಮಾಡೋಣ.